welcome all the teachers to this auspicious moment. Janani Sharadam Devi Ramakrishnam Jagadgurum Pada Padme Tayoru Shatva Pranamami Muhurmuhum Daupadadam Imalaye Kiritini Vande Bharata Mataram. ತಾಯಿ ಭಾರತಿಯನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸ ಮತ್ತು ಶಾರದಾ ದೇವಿಯವರ ಒಂದು ಪಾದಾರವಿಂದಗಳಲ್ಲಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ತಾ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ನಾನು ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ವಿದ್ಯಾರ್ಥಿಗಳು, ಯು ಆರ್ ಆಲ್ ಸ್ಟೂಡೆಂಟ್ಸ್, ರೈಟ್? ಯು ಹ್ಯಾವ್ ಅ ಲಾಟ್ ಆಫ್ ಆಸ್ಪಿರೇಷನ್ಸ್ ಇನ್ ಯು ದಟ್ ಯು ವಾಂಟ್ ಟು ಡೂ ಸಮಥಿಂಗ್ ಗ್ರೇಟ್, ರೈಟ್? You have already taken birth, but when you are going to do, when you are going away from this earth, you should have some footprints on this, correct? Yes. So everybody takes birth, everybody will die. The non-living, many things are there. ಎಷ್ಟೋ ಕಲ್ಲು, ಮಣ್ಣು, ಗಿಡ, ಮರ ಪ್ರತಿಯೊಂದು ಬರ್ತವೆ, ನಶಿಸಿ ಹೋಗ್ತವೆ. But we are living things, but we have something. We will call as a ಪ್ರಜ್ಞಾವಂತ ಪ್ರಾಣಿಗಳು ಅಂದ್ರೆ ಮನುಷ್ಯ, right? Correct? So ಈ ರೀತಿಯಾದಂಥ ಇದ್ದಾಗ ನಾವು ಪ್ರತಿಯೊಂದು ಯಾವುದೇ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಪ್ರತಿಯೊಬ್ಬರ ತುಡಿತದಲ್ಲಿರೋದು. ಎವ್ರಿಬಡಿ ಹ್ಯಾವ್ ದಟ್ ಇಂಟೆನ್ಷನ್, ರೈಟ್? ರೈಟ್? ಸೊ ಐ ವಾಂಟ್ ಟು ಬಿ ಎ ಡಾಕ್ಟರ್, ಐ ವಾಂಟ್ ಟು ಬಿ ಎ ಇಂಜಿನಿಯರ್, ಐ ವಾಂಟ್ ಟು ಬಿ ಎ ಸೋಲ್ಜರ್, ವಾಟ್ ಎವರ್ ಇಟ್ ಮೇ ಬಿ, ದ ಲಾಟ್ ಆಫ್ aspirations. So today when you are wearing the dress of soldiers, correct? ಆ ಸೈನಿಕರ ಒಂದು ವಸ್ತ್ರವನ್ನ ನೀವು ದೇಹದ ಮೇಲೆ ಹಾಕೊಂಡಾಗ ಒಂದು ರೀತಿಯ ರೋಮಾಂಚನವಾಗುತ್ತೆ, ಒಂದು ರೀತಿಯಾದಂತಹ ದೇಶವನ್ನ ಕಾಯಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಒಂದು ಹುಮ್ಮಸ್ಸು ಕೂಡ ನಿಮ್ಮಲ್ಲಿ ಬರುತ್ತೆ, ಹೌದಲ್ವಾ? ಈಗ ಯೂನಿಫಾರ್ಮ್ಸ್ ಅಂತಂದಾಗ ಯು ಹ್ಯಾವ್ when you are coming to the uniform, it gives a discipline to you, correct? So coming to the uniform, you feel that I am going to school, right? When you are wearing the police inspector, when he is wearing his uniform, he is having that. So in the same way, so whenever you wear the dress, it gives the confidence to you. ಅದು ವಸ್ತ್ರ ಭಾರತದ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಈ ಒಂದು ನಾಮ್ ನಮಕ್ ನಿಶಾನ್ ಅಂತ ಕರೀತೀವಿ. ಒಬ್ಬ ಸೈನಿಕ, ನಾಮ್ ಅಂದ್ರೆ ಹೆಸರು, ತಾನು ಹುಟ್ಟಿರ್ತಕ್ಕಂತಹ ಒಂದು ತಾಯಿ ಭಾರತೀಯ ಮಡಿಲಲ್ಲಿ ಹುಟ್ಟಿರ್ತಕ್ಕಂತಹ ದೇಶಭಕ್ತ ಏನ್ ಮಾಡಬೇಕು, ತಾಯಿಯ ಹೆಸರನ್ನ ಇಡೀ ಜಗತ್ತಿಗೆ ಜಗದ್ಗುರುವನ್ನಾಗಿ ಮಾಡುವಂತಹ ಒಂದು ನಿರ್ಣಯವನ್ನ ಯಾರು ತೆಗೆದುಕೊಂಡಿರ್ತಾರೆ? ಒಬ್ಬ ಸೈನಿಕ ತೆಗೆದುಕೊಂಡಿರ್ತಾನೆ. ಈ ದೇಶದ ಒಂದು ಉಪ್ಪು ತಿನ್ನಿರ್ತಕ್ಕಂತಹ ಋಣವನ್ನ ತೀರಿಸುವಂತಹ ಒಂದು ಕೆಲಸ, ಅದು ಪ್ರಾಣತ್ಯಾಗವನ್ನ ಮಾಡಿ ದೇಶದ ರಕ್ಷಣೆಯನ್ನ ಮಾಡಿ ಆ ಉಪ್ಪು ತಿಂದಿರ್ತಕ್ಕಂತಹ ಕೆಲಸವನ್ನ ಮಾಡ್ತಾನೆ. ನಿಶಾನ್, ಭಾರತದ ಧ್ವಜವನ್ನ ಆ ಒಂದು ವಿರೋಧಿಗಳ ಎದುರು ನಿಂತುಕೊಂಡು ಅಟ್ಟಹಾಸದಿಂದ ಎಲ್ಲರನ್ನ ಒಡೆದೋಡಿಸಿ ದೇಶವನ್ನ ಆ ಗಡಿಯಲ್ಲಿ ನಮ್ಮನ್ನ ರಕ್ಷಣೆಯಿಂದ ಕಾಯ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾಮ್ ನಮಕ್ ನಿಶಾನ್. ವಾಟ್ ಇಸ್ ದಟ್? ನೇಮ್ ನಮಕ್ ಅಂದ್ರೆ ಉಪ್ಪು ತಿಂದಿರ್ತಕ್ಕಂತಹ ಒಂದು ದೇಹ ಅಂದಾಗ, ಉಪ್ಪು ತಿಂದ ಮೇಲೆ ಏನು, ಆ ಒಂದು ಉಪ್ಪು ತಿಂದಿರ್ತಕ್ಕಂತಹ ಮನೆಗೆ ಯಾವತ್ತು ಕನ್ನ ಹಾಕಬಾರದು ಅಂತ ಹೇಳ್ತಾರೆ ಅಲ್ವಾ? ಹಾಗೆ ದೇಶದ ಒಂದು ಹಲವಾರು ರೀತಿಯಾದಂತಹ ವಿಚಾರಗಳನ್ನು ನಾವು ನೋಡ್ತಾ ಬಂದಾಗ ಭಾರತದ ಮೇಲೆ ಅರಬರು, ಟರ್ಕರು, ಹೂನರು, ಶಕರು, ಫ್ರೆಂಚ್, ಡಚ್, ಪೋರ್ಚುಗೀಸ್, ಆಫ್ಟರ್ ದ ಇಂಡಿಪೆಂಡೆನ್ಸ್ ಚೈನಾ and Pakistan also attacked, correct? ಎಷ್ಟೋ ಜನ ಒಂದು ದಾಳಿಯನ್ನ ಮಾಡಿದ್ರು. ಆದ್ರೆ ಇಡೀ when you look into the world map, ಎಷ್ಟೋ ದೇಶಗಳ ಒಂದು ಇದಕ್ಕೆ ಹೊಡೆತಕ್ಕೆ ಎಷ್ಟೋ ಭೂಪಟದಲ್ಲೇ ಇರಲಾದಂತಹ ಒಂದು ದೇಶಗಳನ್ನು ಕೂಡ ಕಾಣ್ತೇವೆ. ಆದ್ರೆ ಅರಬರು, ಟರ್ಕರು, ಹೂನರು, ಶಕರು, ಫ್ರೆಂಚ್, ಡಚ್, ಪೋರ್ಚುಗೀಸ್ ಇಷ್ಟೆಲ್ಲ ಆಕ್ರಮಣ ಮಾಡಿದ್ರು ಕೂಡ ಇವತ್ತು ಇಡೀ ದೇಶಕ್ಕೆ ಜಗದ್ಗುರುವಾಗಿ ನಿಲ್ತಕ್ಕಂಥದ್ದು ಅದು ಭಾರತ ಒಂದೇ ಮಾತ್ರ. ಯಾಕಂದ್ರೆ ಭಾರತದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಅಂತದ್ದು, ಭಾರತ ಇಡೀ ಜಗತ್ತಿಗೆ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನ ಕಲಿಸಿರ್ತಕ್ಕಂಥದ್ದು. ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ ಸುಭಾಷ್ ಚಂದ್ರ ಬೋಸ್ ಯಾರು ಕಟ್ತಾರೆ? ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ ಕಟ್ಟಿ ಒಂದು ಸಿಂಗಾಪುರದಲ್ಲಿ ಒಬ್ಬ ಮೋಹನ್ ಸಿಂಗ್ ಅನ್ನುವಂಥವರು ಪ್ರಥಮ ಬಾರಿಗೆ ಅವರು ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ 60,000 ಜನಗಳ ಒಂದು ಕೂಡಿಕೆ ಆದಾಗ ಇದೇ ರೀತಿ 1944ರಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ದಿಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ ವಾಸ್ ಫಾರ್ಮ್ಡ್. After that, you can see that the many people are now today we have that motivation towards going towards to become a soldier, right? When you are looking into it, at that time you don't have the televisions. Today you can see everything what is happening in the border. That is making you initiative that what exactly things happening in the border, how they are struggling. ಹೌದಲ್ವಾ?
1962, 1962 China War, 1960 like Pakistan, again 1999 Kargil. Correct? The many people they came and they given their lives. Why? Anything they will get from that? Because only to protect the country, the motherland from those people. Correct? So therefore, Rajguru, Sukhdev, Bhagat Singh, many people they give their birth just 20-21 years they lost their breath. Today, at the 21-22 years, we don't know, just we'll complete our education and we'll come out, but we don't know what to do. Still we are dependent on our parents. What's our responsibility? When you question yourself, what I should do towards the country? Because you're all high school students, you know that matured enough to what you have to do towards your life goals. Correct? Correct? So whenever you start doing it, what happens? You can do something great or something you can be remembered after your death. Correct? So therefore, whenever the Bhagat Singh in 22 years, tomorrow the Bhagat Singh should be hanged, the British officer comes and asks him, tomorrow you are going to be hanged. You have any fear or what? ನಿನಗೆ ಯಾವುದಾದ್ರೂ ಭಯ ಅನ್ನೋದೇನೋ ಇದೆಯಾ ನಿನಗೆ ಅಂತ ಬ್ರಿಟಿಷರಿಗೆ ಹೇಳ್ತಾನೆ, ಬ್ರಿಟಿಷ್ ಆಫೀಸರ್ ಇನ್ ಫ್ರಂಟ್ ಆಫ್ ದಟ್, ಯು ಮೇ ಕಿಲ್ ಮೀ, ದೇರ್ಫೋರ್ ಯು ವಿಲ್ ಕಿಲ್ ಮೀ, ಯು ಕ್ಯಾನ್ ನಾಟ್ ಕಿಲ್ ದ ಫೇತ್ ಇನ್ ಮೀ. ಬ್ರಿಟಿಷರೇ, ನೀವು ನನ್ನನ್ನು ಕೊಲ್ಲಬಹುದು, ನನ್ನಲ್ಲಿರ್ತಕ್ಕಂಥ ನಂಬಿಕೆಯನ್ನು ನಿಮ್ಮಲ್ಲಿ ಕೊಲ್ಲೋದಕ್ಕೆ ಆಗೋದಿಲ್ಲ. ಎಚ್ಚರಿಕೆ ಇರಲಿ. ಎಂಪೈರ್ಸ್ ಕ್ಯಾನ್ ಕ್ರಂಬಲ್, ಸಾಮ್ರಾಜ್ಯಗಳು ಉರುಳಿ ಹೋಗ್ತಾವೆ, ಆದರೆ ನನ್ನ ದೇಶ ಸ್ವತಂತ್ರ ಹೊಂದುತ್ತೆ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ನನ್ನಲ್ಲಿ ಏನಿದೆಯಲ್ಲ, ಅದು ಎಷ್ಟೋ ಯುವ ಜನತೆಗಳನ್ನ ಎಬ್ಬಿಸುವಂತಹ ಕೆಲಸ ಮಾಡುತ್ತೆ ಅಂತ ಬ್ರಿಟಿಷ್ ನಾಳೆ ಸಾಯುವಂತಹ ವ್ಯಕ್ತಿಯ ಬಾಯಲ್ಲಿ ಬರುವಂತಹ ಮಾತುಗಳು. ಇಫ್ ಸಂಬಡಿ ಸೇ ಡಾಕ್ಟರ್ ಟೆಲ್ಸ್ ಯು ಆಫ್ಟರ್ 10 years you are going to die, but what you like today, what to eat, what I should do. This is our intentions and this is our thoughts. So we have to change our thought, we have to change our thought process. Correct? So therefore, whatever the things what you are studying in your academics, whatever it may be, each and everything you should inculcate in your life. Just you are going, just coming and one person will come and speak and it will go. That's not the thing. Daily you take a food, then only you can grow your, right, you will be healthy. The one day if you give a health, hygienic food, other days you are not taking up, you will be healthy. So therefore, these are the feedings. ಇಂಥ ಒಳ್ಳೆಯ ವಿಚಾರಗಳನ್ನು ದಿನನಿತ್ಯ ನಿಮ್ಮಲ್ಲಿ ಅದನ್ನು ರೂಢಿಸಿಕೊಳ್ಳುವಂಥ ಒಂದು ಕೆಲಸ ಮಾಡಬೇಕು. Then only you can do something. Otherwise, it will becomes. ಈ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ವಾಟ್ ಯು ಹ್ಯಾವ್ ಟು ಡೂ. ಸೊ ನನ್ನ ಭಾರತ ತೀರ್ಥಕ್ಷೇತ್ರ ಅನ್ನುವಂತಹ ಸ್ವಾಮಿ ವಿವೇಕಾನಂದರ ಕಲ್ಪನೆ. ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ, ನನ್ನ ಭಾರತ ತೀರ್ಥಕ್ಷೇತ್ರ. ಯಾವಾಗ ಚಿಕಾಗೋದಲ್ಲಿ ನಿಂತ್ಕೊಂಡು ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಇದ್ದಿಲ್ಲ, 1893 September 11, we don't have a independence. At that time you stand in the Chicago ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡ್ತಾರೆ, ನಾನು ಇಡೀ ಸನಾತನ ಧರ್ಮದಿಂದ ಬಂದಿರತಕ್ಕಂತಹ ಅಂತ ಧೈರ್ಯದಿಂದ ಇಡೀ ಭಾರತವನ್ನ ಜಗದ್ಗುರುವನ್ನಾಗಿ ಇಡೀ ಜಗತ್ತಿಗೆ ತೋರಿಸಿರ್ತಕ್ಕಂಥವ್ರು ಯಾರು? ಕರೆಕ್ಟ್. ಸೊ ಈ ರೀತಿ ನನ್ನ ಭಾರತ ತೀರ್ಥಕ್ಷೇತ್ರ, ನಾನು ಭಾರತವನ್ನ ಬಿಟ್ಟು ಹೋಗುವಾಗಲೂ, ಭಾರತಕ್ಕೆ ಮರಳಿ ಬರುವಾಗಲೂ ಕೂಡ ಭಾರತದ ಕಣಕಣವು ಕೂಡ ನನಗೆ ಪವಿತ್ರವಾಗಿ ಕಾಣಿಸ್ತಾ ಇದ್ದೇವೆ ಅಂತ ಹೇಳಿ ಯಾರು ಬರೀತಾರೆ? ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಕಲ್ಪನೆಗಳನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋದು ನನ್ನ ಆಶಯ. ದಯವಿಟ್ಟು ಅದನ್ನ ನೀವು ಈ ವಯಸ್ಸಿನಲ್ಲಿ ರೂಢಿಸಿಕೊಂಡ್ರೆ ಒಂದು ಅತ್ಯದ್ಭುತವಾದಂತಹ ಸಾಧನೆಯನ್ನ ಖಂಡಿತವಾಗಿ ಮಾಡ್ತೀರಾ. ಈ ಕಾರ್ಗಿಲ್ ವಿಜಯ ದಿವಸದಲ್ಲಿ ಮನೋಜ್ ಕುಮಾರ್ ಪಾಂಡೆ ಕೇಳಿದ್ರ? ಮನೋಜ್ ಕುಮಾರ್ ಪಾಂಡೆ, ವಿಕ್ರಮ್ ಬಾತ್ರಾ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ಸೌರಭ್ ಕಾಲಿಯಾ ಕೇಳಿದ್ರ? ಮನೋಜ್ ಕುಮಾರ್ ಪಾಂಡೆ 22 ವಯಸ್ಸು, ಜಸ್ಟ್ ಈ ಕಂಪ್ಲೀಟ್ಸ್ ಇಸ್ ಇಂಜಿನಿಯರಿಂಗ್ ವಿಲ್ ಕಮ್ ಔಟ್. 22ನೇ ವಯಸ್ಸಿಗೆ ಬಂದು ಕೂತ್ಕೊಳ್ತಾರೆ SSBಯಲ್ಲಿ, ಶಾರ್ಟ್ ಸರ್ವಿಸ್ ಬೋರ್ಡ್, ಈ ಸೆಲೆಕ್ಷನ್ ಬೋರ್ಡ್ ಅಲ್ಲಿ ಬಂದು ಕೂತ್ಕೊಂಡಾಗ ದೇ ವಿಲ್ ಆಸ್ಕ್, ಯು ಹ್ಯಾವ್ ಎ ಗುಡ್ ಪರ್ಸೆಂಟೇಜ್, why you are coming and joining to the Indian Army? You can go and any ITBTs you can go and you will get a lakhs together. Why you are coming here? ಅವನು ಹೇಳ್ತಾನೆ, ಯಾವ ದೇಶದ ಪ್ರಪಂಚದ ಯಾವ ಕಂಪನಿ ಕೂಡ ನನಗೆ ಪರಮವೀರ ಚಕ್ರವನ್ನ ಕೊಡೋದಿಲ್ಲ, ಕೊಡೋದು ಇಂಡಿಯನ್ ಆರ್ಮಿ ಮಾತ್ರ. 2 ವರ್ಷಕ್ಕೆ ಅವನು ಜಾಯ್ನ್ ಆಗಿ 2 ವರ್ಷಕ್ಕೆ ಕಾರ್ಗಿಲ್ ಅನೌನ್ಸ್ ಆಗುತ್ತೆ. ಪಾಕಿಸ್ತಾನಿಗಳ ಜೊತೆಗೆ ಹೋರಾಡಬೇಕಾದಾಗ 4 ಬಂಕರ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ. ಅವನಿಗೆ ಒಂದು ಬಂಕರ್ ಬಂದು ಎಡಗೈ ಬಿದ್ದಾಗ ಕೂಡ ಅವನ ಫ್ರೆಂಡಿಗೆ ಹೇಳ್ತಾನೆ, ಜಸ್ಟ್ ಟೈ ದಿಸ್ ಟು ಮೈ ವೇಸ್ಟ್, ಇಟ್ಕೊಂಡು ಮುಂದೆ ಹೋಗ್ತಾನೆ. ಒಂದು ಬಂಕರ್ ಬಂದು ಅವನಿಗೆ ಎದೆಗೆ ಬೀಳುತ್ತೆ, ಅಲ್ಲೇ ಸಾವನ್ನಾಗ್ತಾನೆ. ಬಟ್ ಈ ರಿಟರ್ನ್ ಇನ್ ಇಸ್ ಡೈರಿ, ವಾಟ್ ಈ ರಿಟರ್ನ್, ಯುನೋ, ನನ್ನ ರಕ್ತದ ತಾಕತ್ತನ್ನು ತೋರಿಸುವ ಮುಂಚೆ ಆ ಸಾವು ನನ್ನ ಹತ್ರ ಏನಾದರೂ ಬಂದ್ರೆ ಆ ಸಾವನ್ನು ಕೂಡ ಉಳಿಸೋದಿಲ್ಲ. ಬಿಫೋರ್ ಶೋಯಿಂಗ್ ದ ಸ್ಟ್ರೆಂತ್ ಆಫ್ ಮೈ ಬ್ಲಡ್, ಇಫ್
If death comes near to me, I will never leave the death and I'll achieve my goal. Just 22 years before going to death, just he written in his diary. Manoj Kumar Pandey, Saurabh Kalia, Grenadier Yogendra Singh Yadav, 15 bullets were entered into the Grenadier, and after that he got, today he is also serving, his 15 bullets were entered. He challenged to that Emma, you or me, let's check. He came out and today he is alive and he got a Paramavir Chakra with alive. It's all about our inner strength. You can also, when you are studying that I can study well, I can get a good marks and I can do something better. That is all your inner conscious, what you have to build. Then only you can do something extraordinary. Correct? So therefore, physically, mentally and spiritually you should be very strong enough. What is that? Physically, mentally and spiritually. Otherwise, you cannot do anything. So when you go and borders there, they don't have their children, their parents, their wife, everybody there will be here. But how they are, that's when they are fighting and they are protecting us. Because that is the strength what they require. Correct? So therefore, please think about it, and being the responsible citizen of this country, you have to do, because you are the future generation to that. The country, when the country becomes the Jagadguru, ಇಡೀ ಪ್ರಪಂಚ ಭಾರತ ದೇಶದ ಬಗ್ಗೆ ನಿಂತ್ಕೊಂಡು ನೋಡಬೇಕು ಅಂತಾದ್ರೆ ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥವರು ಕೂಡ ಆ ಸಾಧನೆಯನ್ನ ಮಾಡಿದಾಗ ಮಾತ್ರ. ಭಾರತದಲ್ಲಿಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮುತ್ತು ರತ್ನಗಳಿದ್ದಂತೆ, ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರಿಯಾಲಿಟಿ ಆಫ್ ಇಟ್. ಅರ್ಥ ಆಯ್ತಾ? ಹಾಗಾಗಿ ಈ ಒಂದು ಕಾರ್ಗಿಲ್ ಆಗಿರ್ಬೋದು, ಒಂದು 1962ರಲ್ಲಿ ಚೈನಾ ವಾರ್, ಮತ್ತು ಬಿಫೋರ್ 1965. So these are all things when you look into it, you will feel that Pulwama attack and air strike, surgical strike, what happened. So these are all things what happens, because why they are doing it such. And Hanumanthappa Koppal, you heard Hanumanthappa Koppal, he was under around minus degree Celsius, around -10, -15 degree Celsius, he was around 3 to 4 years, but he came out with death. But in that strength, when they want to make themselves, it makes. So therefore, that inner strength you should build in yourself. Clear? Understood? Yes, sir. Bolo Bharat